ಪೈಲ್ಸಿಗೆ ಸಾಮಾನ್ಯವಾಗಿ ಆಯುರ್ವೇದದಲ್ಲೇ ಒಂದು ಒಳ್ಳೆ ಚಿಕಿತ್ಸೆ ಇರ್ತದೆ. ಅದನ್ನ ಕರೆಕ್ಟ್ ಆಗಿ ಅವ್ರದ್ದು ಏನ್ ಪ್ರಾಬ್ಲಮ್ ಇದೆ ಅದನ್ನ ನೋಡಿ ಡಯಾಗ್ನೋಸ್ ಮಾಡಿ ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಕೊಟ್ರೆ ಆಯುರ್ವೇದದಲ್ಲಿ ಉತ್ತಮ ರಿಸಲ್ಟ್ ಇರ್ತದೆ. ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇತ್ತೀಚೆಗೆ ಆಧುನಿಕ ಆಹಾರ ಪದ್ಧತಿ ಇರ್ಬೋದು ಅಥವಾ ಜೀವನ ಶೈಲಿ ಇರ್ಬೋದು, ಈ ಕಾರಣಕ್ಕಾಗಿ ತುಂಬ ಹೆಚ್ಚಿನ ಜನರಲ್ಲಿ ಪೈಲ್ಸ್ ಅಂತ ಸಮಸ್ಯೆ ತುಂಬ ಜಾಸ್ತಿಯಾಗಿ ಕಾಣಿಸ್ಕೊತಾ ಇದೆ. ಸೊ ತಮ್ಮ ತಪ್ಪು ಕಲ್ಪನೆಯಿಂದ ನಾವು ಅದಕ್ಕೆ ಸರಿಯಾದ ವಿಧಾನದಲ್ಲಿ ಚಿಕಿತ್ಸೆ ತಗೊಳ್ಳದೆ ಅದು ಮತ್ತೊಂದು ಹಂತಕ್ಕೆ ದಾಟಿ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನದ ಭಾಗವಾಗಿ ಇವತ್ತಿನ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಜೊತೆ ಇರೋರು ಡಾಕ್ಟರ್ ಯಶವಂತ್ ನಾಯ್ಕ್ ಅಂತ. ಇವರು ಆಯುರ್ವೇದ ತಜ್ಞರು, ಜೊತೆಗೆ ಹರಿದ್ವಾರದಲ್ಲಿ ಇವರು ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ತರಬೇತಿಗಳನ್ನು ಪಡ್ಕೊಂಡು ಬಂದವರು. ಸರ್, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸ್ವಾಗತ. ನಮಸ್ಕಾರ ಸರ್. ಈಗ ಪೈಲ್ಸ್ ಅಂತ ಹೇಳಿದ್ರೆ ಏನು, ಅದು ಯಾವ ಸಲುವಾಗಿ ಬರುತ್ತೆ? ಪೈಲ್ಸ್ ಅಂತ ಹೇಳಿದ್ರೆ ಈಗ ನಮ್ದು ಗುದದ್ವಾರದಲ್ಲಿ ರಕ್ತನಾಳಗಳು ಉಬ್ಬಿರುವಂತದ್ದು, ಮಲಬದ್ಧತೆಯ ಕಾರಣದಿಂದ ನಮಗ ಗುದದ್ವಾರದಲ್ಲಿ ರಕ್ತನಾಳಗಳು ಉಬ್ಬಿ ಮೊಳಕೆ ಟೈಪ್ ಬಂದಿರ್ತದೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಪೈಲ್ಸ್ ಅಂತ ಹೇಳ್ತೀವಿ. ಇದು ಬರ್ಲಿಕ್ಕೆ ಮೊಟ್ಟ ಮೊದಲನೇ ಕಾರಣ ಅಂತ ಹೇಳಿದ್ರೆ ಮಲಬದ್ಧತೆಯಿಂದ ಬರುವಂತದ್ದು. ಅದ್ರ ಜೊತೆಗೆ ಕೆಲವೊಂದು ಆಹಾರ ಪದ್ಧತಿಗಳಿಂದ, ಅಂದ್ರೆ ಈಗ ಮೈದಾ ಸೇವನೆ, ಗೋಧಿ ಸೇವನೆ, ಅದ್ರ ಜೊತೆಗೆ ಜಂಕ್ ಫುಡ್ಗಳ ಸೇವನೆ, ನಂತರ ಸಾಫ್ಟ್ ಡ್ರಿಂಕ್ಸ್ಗಳು, ಇಂಥವೆಲ್ಲ ಫುಡ್ಗಳು ತಗೊಳ್ಳೋದ್ರಿಂದ ಮಲಬದ್ಧತೆ ಪ್ರಾರಂಭವಾಗಿ ಅದರಿಂದ ಸ್ಟಾರ್ಟ್ ಆಗ್ತದೆ. ಅದಾದ್ಮೇಲೆ ದೈಹಿಕ ಚಟುವಟಿಕೆ ಇಲ್ಲದಿರುವುದು, ನಂತರ ಸರಿಯಾಗಿ ನಿದ್ದೆ ಕರೆಕ್ಟ್ ಆಗಿ ಮಾಡದೇ ಇರೋದು, ಅದಾದ್ಮೇಲೆ ಲಾಂಗ್ ಟೈಮ್ ಕೆಲವೊಂದು IT ಫೀಲ್ಡ್ ಅಲ್ಲಿ, ಆಮೇಲೆ ಡ್ರೈವರ್ಗಳು ತುಂಬಾ ಹೊತ್ತು ಕೂತ್ಕೊಂಡೇ ಇರ್ತಾರೆ, ಅಂತವರಿಗೆ ಈ ಸಮಸ್ಯೆ ಬರುತ್ತದೆ. ಅದು ಮುಂದೆ ಮಲಬದ್ಧತೆ ಅಂತ ಹೇಳಿ ಮಲಬದ್ಧತೆ ಕನ್ವರ್ಟ್ ಆಗುವಂತ ಚಾನ್ಸಸ್ ಇರ್ತದೆ. ಈಗ ಮಲಬದ್ಧತೆ ಆದಾಗ ಏನಾಗುತ್ತೆ, ನಾವು ಮೋಷನ್ ಹೋದಾಗ ತುಂಬಾ ಪ್ರೆಷರ್ ಹಾಕ್ತಿವಿ. ಆ ಪ್ರೆಷರ್ ಜಾಸ್ತಿ ಹಾಕ್ಬಿಟ್ಟು ಅಲ್ಲಿ ರಕ್ತನಾಳಗಳು ಊದಿಕೊಂಡು ಪೈಲ್ಸ್ ಅಂತ ಆಗ್ತದೆ. ಇದಕ್ಕೆ ನಾವು ಆಯುರ್ವೇದದಲ್ಲಿ ಅರ್ಷಸ್ ಅಂತ ಹೇಳ್ತೀವಿ. ಪೈಲ್ಸಿಗೆ ಒಬ್ರಿಗೆ ಫೈಲ್ಸ್ ಬಂತು ಅಂತ ಪ್ರಾರಂಭದಲ್ಲಿ ಯಾವ ರೀತಿಯಾಗಿ ಪತ್ತೆ ಹಚ್ಚಬೇಕಾಗ್ತದೆ? ಲೈಕ್ ಏನ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತದೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ? ಯಾವ ರೀತಿಯಾಗಿ ಲಕ್ಷಣಗಳು ಕಾಣಿಸ್ಕೊಳ್ತದೆ? ಪೈಲ್ಸ್ ಬಂದಾಗ ಸಾಮಾನ್ಯವಾಗಿ ಅವರಿಗೆ ಈ ಮಲ ವಿಸರ್ಜನೆ ಮಾಡುವಾಗ ಅವರಿಗೆ ಸ್ವಲ್ಪ ತೀವ್ರವಾದ ನೋವಿರ್ತದೆ. ಅದ್ರ ಜೊತೆಗೆ ಮಲಗಳ ಜೊತೆಗೆ ರಕ್ತ ಬರುವಂತದ್ದು, ಆಮೇಲೆ ಗುದದ್ವಾರದಲ್ಲಿ ಉರಿ ಬರುವಂತದ್ದು, ಇಂತ ಲಕ್ಷಣಗಳು ಕಂಡು ಬಂದಲ್ಲಿ ಅವರಿಗೆ ಸಾಮಾನ್ಯವಾಗಿ ಪೈಲ್ಸ್ ಬಂದಿದೆ ಅಂತ ಅರ್ಥ ಸರ್. ಹೌದು. ಈಗ ಪೈಲ್ಸ್ ಅಂದಾಗ ಸರ್ ಎಷ್ಟು ವಿಧದ ಫೈಲ್ಸ್ ಇದೆ? ಕೆಲವೊಬ್ರು ಹೇಳ್ತಾರೆ ಫಿಶರ್ ಅಂತ ಹೇಳ್ತಾರೆ, ಅಥವಾ ಮೂಲ ವ್ಯಾಧಿ ಅಂತ ಅಂತಾರೆ. ಪೈಲ್ಸ್ ಯಾವ ರೀತಿ ಇದು? ಪೈಲ್ಸ್ ಫಿಶರ್ ಇದರಲ್ಲಿ ಡಿಫ್ರೆನ್ಸ್ ಅಂದ್ರೆ, ಪೈಲ್ಸ್ ಅಂದ್ರೆ ಲೈಟ್ ಆಗಿ ಮೊಳಕೆ ಬಂದಿರುತ್ತೆ, ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್. ಇಂಟರ್ನಲ್ ನಮ್ಗೆ ಕಾಣಿಸಲ್ಲ, ಅದು ಒಳಗಡೆ ಸ್ವಲ್ಪ ಊತ ಬಂದಿರುತ್ತೆ. ಎಕ್ಸ್ಟರ್ನಲ್ ಅಂದ್ರೆ ಮೊಳಕೆ ಟೈಪ್ ಬಂದಿರುತ್ತೆ. ಫಿಶರ್ ಅಂತ ಹೇಳಿದ್ರೆ ನಮ್ದು ಗುದದ್ವಾರದಲ್ಲಿ ಸ್ಕಿನ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಗಾಯ ಆಗಿರುತ್ತೆ, ಅದರಿಂದ ಬ್ಲಡ್ ಬರೋದು, ಈ ತರ. ಇದು ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್? ಅಲ್ಲ, ಇದು ಫಿಶರ್. ಇದು ಫಿಶರಿಗೆ ಎಕ್ಸ್ಟರ್ನಲ್ ಆಗಿರುತ್ತೆ. ಅದು ಸ್ಕಿನ್ ಇದರಲ್ಲಿ ಸ್ವಲ್ಪ ಕಟ್ ಆಗ್ಬಿಟ್ಟು ಅದರಲ್ಲಿ ಬ್ಲಡ್ ಬರ್ತಾ ಇರ್ತದೆ, ಇದಕ್ಕೆ ಫಿಶರ್ ಅಂತಾರೆ. ಗಾಯ ಆಗಿರುತ್ತೆ. ಪೈಲ್ಸ್ ಅಲ್ಲಿ ಗಾಯ ಏನಾಗಿರಲ್ಲ, ಅದು ಮೊಳಕೆ ಟೈಪ್ ಬಂದಿರುತ್ತೆ. ಅದು ಸ್ಕಿನ್ ಅಂದ್ರೆ ರಕ್ತ ನಾಳಗಳು ಉಬ್ಬಿಬಿಟ್ಟು ಮೊಳಕೆ ಟೈಪ್ ಬಂದಿರುತ್ತೆ. ಅದು ಎರಡು ವಿಧ. ಅಂದ್ರೆ ಪೈಲ್ಸ್ ಅಲ್ಲಿ ಎರಡು ವಿಧ, ಎಕ್ಸ್ಟರ್ನಲ್ ಮತ್ತೆ ಇಂಟರ್ನಲ್. ನಂತರ ಫಿಶರ್ ಅಂದ್ರೆ ಸ್ವಲ್ಪ ಬೇರೆ ಇರುತ್ತೆ, ಅದು ಡಿಫ್ರೆಂಟ್ ಇರುತ್ತೆ. ಇದು ಬಂದಾಗ ನಾವು ಮೊದಲು ಮಾಡ್ಬೇಕಾದ್ದೇನು? ಈಗ ಯಾರು ಬಂತು ಈ ಲಕ್ಷಣಗಳು ಕಾಣಿಸ್ಕೊಳ್ತು ಅಂತ ಅಂದಾಗ ಅವ್ರು ಮೊದ್ಲು ಏನ್ ಮಾಡ್ಬೇಕು? ಮನೇಲಿ ಏನಾದ್ರು ಚಿಕಿತ್ಸೆ ಇರ್ತದ ಅಥವಾ? ಇರುತ್ತೆ. ಈಗ ನಾವು ಕೆಲವೊಂದ್ಸಲ ನಮ್ಮ ಮಲಬದ್ಧತೆ ತುಂಬಾ ಮೋಷನ್ ಪ್ರಾಬ್ಲಮ್ ಇದ್ದಾಗ, ಆತರ ಸಮಸ್ಯೆ ಬಂದಾಗ ನಾವು ಫಸ್ಟ್ ಸರಿಯಾಗಿ ಮೋಷನ್ ಕರೆಕ್ಟ್ ಆಗ್ಲಿಕ್ಕೆ ಕೆಲವೊಂದು ಫುಡ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕಾಗ್ತದೆ. ಈ ಮಜ್ಜಿಗೆನ ಸ್ವಲ್ಪ ಜಾಸ್ತಿ ಸೇವಿಸಿದ್ರು ಸಮಸ್ಯೆ ಕ್ಲಿಯರ್ ಆಗ್ತದೆ. ಇಲ್ಲಿದ್ರೆ ಈ ಕಪ್ಪು ದ್ರಾಕ್ಷಿ ಬರುತ್ತೆ, ಒಣ ದ್ರಾಕ್ಷಿ, ಅದನ್ನ ರಾತ್ರಿ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟು ಅದನ್ನ ನಾವು ಬೆಳಿಗ್ಗೆ ತಗೊಳ್ಳೋದ್ರಿಂದ ಈ ಪೈಲ್ಸ್ ಅಲ್ಲಿ ರಕ್ತಸ್ರಾವ ಆಗೋದು ಮತ್ತೆ ಪೈಲ್ಸ್ ಎರಡಕ್ಕೂ ತುಂಬಾ ಹೆಲ್ಪ್ ಆಗ್ತದೆ. ಅದ್ರ ಜೊತೆಗೆ ಈ ಮಜ್ಜಿಗೆಯಲ್ಲಿ ಸ್ವಲ್ಪ ಹುರಿದ ಜೀರಿಗೆ ಪುಡಿ ಹಾಕೊಂಡು ಕುಡಿಯೋದ್ರಿಂದನು ಪೈಲ್ಸ್ ಒಂದು ಹಂತಕ್ಕೆ ಗುಣವಾಗ್ತದೆ. ಅದ್ರ ಜೊತೆಗೆ ತರಕಾರಿಯಲ್ಲಿ ಸುವರ್ಣಗಡ್ಡೆ
ಸುವರ್ಣಗಡ್ಡೆ ತುಂಬಾ ಒಳ್ಳೇದು ಪೈಲ್ಸಿಗೆ. ಅದ್ರ ಸೇವನೆ ಜಾಸ್ತಿ ಮಾಡೋದ್ರಿಂದನು ನಾವು ಪೈಲ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಮತ್ತೆ ಸಾಮಾನ್ಯವಾಗಿ ಈ ಜೀರಿಗೆ, ಆಮೇಲೆ ಈ ಧನಿಯಾ ಮತ್ತು ಸೋಂಪು, ಬಡಸೊಪ್ಪು ಅಂತಾರಲ್ಲ, ಇದು ಮೂರನ್ನು ಸಮ ಪ್ರಮಾಣದಲ್ಲಿ, ಅಂದ್ರೆ ಅರ್ಧ ಸ್ಪೂನು ಜೀರಿಗೆ, ಅರ್ಧ ಬಡ ಸೋಂಪು, ಅದ್ರ ನಂತರ ಅರ್ಧ ಕೊತ್ತಂಬರಿ, ಇದನ್ನ ನಾವು ರಾತ್ರಿ 1 ಲೋಟ ನೀರಲ್ಲಿ ನೆನೆಸ್ಬಿಟ್ಟು ಬೆಳಿಗ್ಗೆ ಆ ನೀರನ್ನು ಕುಡಿಯೋದ್ರಿಂದ ದೇಹದ ಪೈಲ್ಸ್ಗೆ ಒಂದು, ಇದು ಲೈಕ್ ನಾವು ಆರಂಭಿಕ ಹಂತದಲ್ಲಿ ಈ ತರ ಮಾಡೋದು. ಆರಂಭಿಕ ಹಂತದಲ್ಲಿ ಇದು ಹಂತ ದಾಟಿ ಅದು ನೋವು ತಡ್ಕೊಳಕ್ಕಾಗಲ್ಲ ಅಥವಾ ರಕ್ತಸ್ರಾವ ಜಾಸ್ತಿ ಆಯ್ತು ಅಂದಾಗ, ಅಂತ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತ ಒಂದು ಚಿಕಿತ್ಸೆಗಳು ತಗೊಳ್ಬೇಕಾಗ್ತದೆ. ಅಂದ್ರೆ ಅದಕ್ಕೆ ಆಯುರ್ವೇದದಲ್ಲಿ ತುಂಬಾ ಕೆಲವೊಂದು ಔಷಧಿಗಳೆಲ್ಲ ಬರ್ತದೆ. ಅದನ್ನ ನೀವು ವೈದ್ಯರ ಹತ್ರ ತೋರಿಸ್ಬಿಟ್ಟು ಅವ್ರ ಸಲಹೆ ಮೇಲೆ ತಗೊಳ್ಬೇಕಾಗ್ತದೆ. ಈಗ ಕೆಲವರು ಜನರ ಹತ್ರ ಲೈಕ್ ಈ ಪೈಲ್ಸ್ ಬಂದವ್ರಿಗೆ ಒಂದು ಕ್ವಶನ್ ಸ್ಟಾರ್ಟ್ ಆಗ್ತದೆ, ನಾನು ಇಂಗ್ಲಿಷ್ ಮೆಡಿಸಿನ್ ಮಾಡ್ಲಾ ಅಥವಾ ಆಯುರ್ವೇದದ ಡಾಕ್ಟರ್ ಹತ್ರ ಹೋಗ್ಲಾ ಅನ್ನುವಂಥ ಕ್ವಶನ್. ಈಗ ಆಯುರ್ವೇದ ಡಾಕ್ಟರ್ ಆಗಿ ಇದಕ್ಕೆ ನೀವೇನು ಅಂತೀರಿ? ಇದಕ್ಕೆ ಅಂದ್ರೆ ಈಗ ಪೈಲ್ಸಿಗೆ ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಒಂದು ಒಳ್ಳೆ ಚಿಕಿತ್ಸೆ ಇರ್ತದೆ. ಅದನ್ನ ಕರೆಕ್ಟ್ ಆಗಿ ಅವ್ರದ್ದು ಏನ್ ಪ್ರಾಬ್ಲಮ್ ಇದೆ ಅದನ್ನ ನೋಡಿ ಡಯಾಗ್ನೋಸ್ ಮಾಡಿ ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಕೊಟ್ರೆ ಆಯುರ್ವೇದದಲ್ಲಿ ಉತ್ತಮ ರಿಸಲ್ಟ್ ಇರ್ತದೆ, ಒಳ್ಳೆ ರಿಸಲ್ಟ್ ಇರ್ತದೆ. ಈಗ ನಾನು ಕೇಳ್ಪಟ್ಟಾಗ ನಿಮ್ಮ ಹತ್ರ ಈ ಫೈಲ್ಸ್ ಸಂಬಂಧಪಟ್ಟಂತೆ ತುಂಬಾ ಜನ ಬಂದು ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಲೈಕ್ ಈಗ ಅವರು ಬಂದವರು ಯಾವ ರೀತಿಯಾಗಿ ಮೆಡಿಸಿನ್ ತಗೋಬೇಕಾಗ್ತದೆ? ಅಂದ್ರೆ ನಾವು ಅವರಿಗೆ ಯಾವ ರೀತಿ ಅದನ್ನ ಪರೀಕ್ಷೆ ಮಾಡಿ ಅದು ಯಾವ ಸ್ಟೇಜ್ ಅಲ್ಲಿ ಇದೆ, ಅದರಲ್ಲಿ ಕೆಲವೊಂದು ಹಂತಗಳು ಬರ್ತದೆ ಪೈಲ್ಸ್ ಅಲ್ಲಿ, ಅದು ಯಾವ ಹಂತದಲ್ಲಿದೆ ನೋಡ್ಬಿಟ್ಟು ಅದಕ್ಕೆ ನಾವು ಔಷಧಿನ ಕೊಡ್ತೇವೆ. ಅದನ್ನ ನಾವು ಪರೀಕ್ಷೆ ಮಾಡೇ ಕೊಡ್ಬೇಕಾಗ್ತದೆ. ಈಗ ಲೈಕ್ ಈಗ ಆರಂಭಿಕ ಹಂತದವ್ರು ಯಾರಾದ್ರೂ ಬರ್ತಾರೆ, ಒಂದು ಎಷ್ಟು ದಿನ ಅವರು ಈ ರೀತಿಯಾಗಿ ಒಂದು ಆರಂಭಿಕ ಹಂತದಲ್ಲಿದ್ರೆ ಒಂದ್ ಮಂತ್ ಅಲ್ಲಿ ಒಂದು ಕೋರ್ಸ್ ಮಾಡಿ ಅದನ್ನ ತಗೊಂಡ್ರೆ ಅವ್ರಿಗೆ ಒಂದು ಸ್ವಲ್ಪ ರಿಸಲ್ಟ್ ಬರ್ತದೆ. ಹೌದು, ಅದಾದ್ಮೇಲೆ ಎಲ್ಲ ಗುಣ ಆದ್ಮೇಲೆ ಅವ್ರು ಅದನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಈಗ ಗುಣ ಆಯ್ತು ಅಂತ ಅನ್ಕೋಣ, ಯಾರಿಗೊಬ್ರು ಗುಣ ಆಯ್ತು, ಈಗ ಅವರು ಮತ್ತೆ ವಾಪಸ್ ಹೋಗಿ ಆಧುನಿಕವಾಗಿ ಸಿಗುವಂತ ಜಂಕ್ ಫುಡ್ಗಳು ಇಂಥದ್ದೆಲ್ಲ ತಿಂದಾಗ ಮತ್ತೆ ವಾಪಸ್ ಬರುವಂತ ಚಾನ್ಸಸ್ ಇರ್ತದೆ. ಸೊ ಆ ಸಲುವಾಗಿ ಅವ್ರ ಜೀವನವನ್ನ ಹೆಂಗ್ ಮೈಂಟೈನ್ ಮಾಡ್ಬೇಕಾಗ್ತದೆ? ಮೇನ್ ಆಗಿ ಆಹಾರದಲ್ಲಿ ಕೆಲವೊಂದು ಚೇಂಜಸ್ ಮಾಡ್ಕೊಳ್ಳೇಬೇಕಾಗ್ತದೆ. ಸಮಸ್ಯೆ ಬರಬಾರ್ದು ಅನ್ನೋ ಸಲುವಾಗಿ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಮತ್ತೆ ಸ್ವಲ್ಪ ನಿಯಮಿತವಾದ ಪ್ರಾಣಾಯಾಮ, ಮತ್ತೆ ಸ್ವಲ್ಪ ನೀರನ್ನು ಜಾಸ್ತಿ ಕುಡಿಯೋದು. ಆಲ್ಮೋಸ್ಟ್ ಆಗಿ ಎಲ್ಲ ಈಗ ನಿದ್ದೆ ಎಲ್ಲ ಕರೆಕ್ಟ್ ಮಾಡ್ತಿರಲ್ಲ, ಸ್ವಲ್ಪ ನಿದ್ದೆಯಲ್ಲಿ ಕರೆಕ್ಟ್ ಮಾಡೋದು, ಮತ್ತೆ ಮಲಬದ್ಧತೆ ಆಗದೆ ಇರೋ ತರ ನೋಡ್ಕೊಳ್ಳೋದು. ಈಗ ಮಜ್ಜಿಗೆ ಸೇವನೆ ಜಾಸ್ತಿ ಮಾಡೋದು, ಎಳನೀರು, ಆಮೇಲೆ ತರಕಾರಿ ಸೊಪ್ಪುಗಳು, ಫೈಬರ್ ಐಟಮ್ಸ್ ಜಾಸ್ತಿ ಸೇವನೆ ಮಾಡೋದು. ಈಗ ಸರ್ ತುಂಬಾ ಜನ ಅವ್ರಿಗೆ ಫುಡ್ ಅಂತಂದ್ರೆ ಚಿಕನ್ನು ಅಥವಾ ಮೀನು ಈ ತರ ಲೈಕ್ ಅದೊಂದು ಪರಂಪರೆಯಲ್ಲೇ ಹಂಗೆ ಬಂದ್ಬಿಟ್ಟಿದೆ. ಈ ಕರಾವಳಿ ಭಾಗ ಅಂತಂದ್ರೆ ಹೆಚ್ಚಾಗಿ ನಾವು ಮೀನ್ ತಿನ್ಬೇಕು ಅಥವಾ ಚಿಕನ್ ತಿನ್ಬೇಕು, ದಿನ ತರಕಾರಿಯಿಂದ ಊಟ ಸೇರಲ್ಲ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಥವಾ ಪರಂಪರೆಯಲ್ಲಿ ಅದು ಬಂದ್ಬಿಟ್ಟಿದೆ. ಮೀನ್ ತಿಂತ ಅಥವಾ ನನ್ನ ಆಹಾರ ಪದ್ಧತಿಯನ್ನ ಮಾಡ್ತಾ ನಾನ್ ಮೀನ್ ತಿಂತ ಅಥವಾ ನಾನ್ ಚಿಕನ್ ತಿಂತ ನಾನ್ ಮತ್ತೇನ್ ಮಾಡ್ಬೋದು ಅದನ್ನ ನೀಗಿಸ್ಕೊಳ್ಳೋಕೆ, ಲೈಕ್ ಅದು ಬರ್ದಿದಂಗೆ ಪ್ರಿಕಾಕ್ಷನ್ ಆಗಿ ನಾ ಏನ್ ಮಾಡ್ಬೋದು ಆಹಾರ ಪದ್ಧತಿಯಲ್ಲಿ ನಾ ಏನ್ ಮಾಡ್ಬೋದು? ಇಲ್ಲ, ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈಗ ನಿಮ್ಗೆ ಸಮಸ್ಯೆ ಬಂದಾಗ ನೀವು ಕೆಲವೊಂದು ಆಹಾರ ಚೇಂಜಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಮತ್ತೆ ನಿಮ್ಗೆ ನೀವು ಆಯುರ್ವೇದಿಕ್ ಔಷಧಿ ಏನು ತಗೊಳ್ತಿರಲ್ಲ, ಆಯುರ್ವೇದಿಕ್ ಔಷಧಿ ತಗೊಳ್ಳುವಾಗ ಕೆಲವೊಂದು ಫುಡ್ ಸಿಸ್ಟಮ್ ಮತ್ತೆ ನಮ್ದು ದಿನಚರ್ಯದಲ್ಲಿ ಕೆಲವೊಂದು ಚೇಂಜಸ್ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ನಿಮ್ಗೆ ಉತ್ತಮವಾದ ರಿಸಲ್ಟ್ ಬೇಕು ಅಂದ್ರೆ, ಇಲ್ಲಿದ್ರೆ ಬಹಳ ಕಷ್ಟ. ಅದಾದ್ಮೇಲೆ ನೀವು ಏನಾದ್ರು ಫುಡ್ ತಗೊಳ್ತೀರಾ ಅಂದ್ರೆ ತಗೊಳ್ಬಹುದು, ಯಾವ್ದೇ ಆಹಾರನ ಅದು ತಗೊಳ್ಬಾರ್ದು ಇದು ತಗೊಳ್ಬಾರ್ದು ಅಂತ ಏನಿಲ್ಲ, ಆದ್ರೆ ನಿಯಮಿತವಾಗಿರ್ಬೇಕು. ಮತ್ತೆ ನಾವು ಯಾವ್ದಾದ್ರು ಒಂದು ಅದಕ್ಕೆ ಒಳ್ಳೇದಾಗಿ ಅದಕ್ಕೆ ಅಲ್ಟರ್ನೇಟ್ ಆಗಿ ಏನಾದ್ರು ಒಂದನ್ನ ನಾವು ಅಭ್ಯಾಸದಲ್ಲಿ ಈಗ ದಿನನಿತ್ಯ ನಾವು ಈಗ ಸ್ವಲ್ಪ ಹಣ್ಣುಗಳ ಸೇವನೆ, ಆಮೇಲೆ ತರಕಾರಿ ಸಲಾಡ್ಸ್ ಗಳು, ಆಮೇಲೆ ಮಜ್ಜಿಗೆ, ಇದು ಡೈಲಿ ಇರ್ಲೇಬೇಕು. ಯಾವ ಆಹಾರ ತಿಂತೀನಿ ಅಂತ ಸೆಕೆಂಡ್ ಥಿಂಗ್. ಹೌದು, ಬಟ್ ಜೊತೆಗೆ ಇದೆ ಸಪ್ಲಿಮೆಂಟರಿ ಆಗಿ ನಾವು ತರಕಾರಿ ಆಗ್ಲಿ ಮತ್ತೊಂದಾಗ್ಲಿ ವ್ಯವಸ್ಥೆ. ಈಗ ತುಂಬಾ ದೀರ್ಘಕಾಲದಿಂದ ಇರುವಂತವ್ರು ಕೆಲವೊಂದು ಆಹಾರದನ್ನ ಬಿಡ್ಲೇಬೇಕಾಗ್ತದೆ. ಈಗ ಕೆಲವೊಬ್ರಿಗೆ ಏನಿರುತ್ತೆ, ಕೆಲವೊಂದು ಎಲ್ಲೋ ಒಂದು ಈಗ ನಮ್ಮ ಊರ್ ಬಿಟ್ಟು ಬೇರೆ ಒಂದು ಊರಿಗೆ ಹೋಗಿರ್ತಾರೆ, ತುಂಬಾ ಜರ್ನಿ ಮಾಡಿರ್ತಾರೆ, ಅವಾಗೆಲ್ಲ ಒಂದು ಸಿಂಪ್ಟಮ್ಸ್ ಕಂಡಿರುತ್ತೆ. ಅಂತವ್ರು ಒಂದ್ ಸ್ವಲ್ಪ ದಿವಸ ತಗೊಂಡು ಆಮೇಲೆ ಅವ್ರಿಗೆ ನಾರ್ಮಲ್ ಆಗಿ ಜೀವನ ಮಾಡಿಸ್ಬೋದು. ಆದ್ರೆ ಕೆಲವೊಬ್ಬರಿಗೆ ತುಂಬಾ ಲಾಂಗ್ ಟೈಮ್ ಇಂದ ಇರುತ್ತೆ, ಅಂತವ್ರು ಹಂತ ದಾಟಿ
ಅವರು ಫುಡ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳೇಬೇಕು. Changes ಮತ್ತೆ ಆಯುರ್ವೇದದಲ್ಲೂ ಅವರಿಗೆ ಔಷಧಿನ ಹೌದು ಸ್ವಲ್ಪ ಕೋರ್ಸ್ ಎಲ್ಲ ಕೊಡ್ತೀವಿ ನಾವು. ಸರ್. ಈಗ ನೀವು ನಿಮಗೆ ಯೋಗದ ಬಗ್ಗೆನೂ ಮತ್ತು ಪ್ರಾಣಾಯಾಮದ ಬಗ್ಗೆನೂ ಜಾಸ್ತಿಯಾಗಿ ಪರಿಚಯ ಇರೋ ಕಾರಣಕ್ಕೆ ಮತ್ತು ತಾವು ಕೂಡ ಹರಿದ್ವಾರದಲ್ಲಿ ಈ ಆಯುರ್ವೇದದ ಕುರಿತಾಗಿ ಕೋರ್ಸ್ಗಳನ್ನು ಮಾಡ್ಕೊಂಡು ಬಂದಿರೋ ಕಾರಣ, ತರಬೇತಿಯನ್ನು ಪಡ್ಕೊಂಡು ಬಂದಿರೋ ಕಾರಣಕ್ಕಾಗಿ ನಾವೀಗ ಪೈಲ್ಸ್ ಬರದೇ ಇದ್ದಂಗೆ ತಡೆಯೋಕ್ಕಾಗಲಿ ಅಥವಾ ಬಂದ ನಂತರ ಒಂದಷ್ಟು ಅದನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ನಾವು ಏನಾದ್ರು ವ್ಯಾಯಾಮ ಅಥವಾ ಪ್ರಾಣಾಯಾಮ ಏನಾದ್ರು ಮಾಡ್ಬೋದಾ? ವ್ಯಾಯಾಮಕ್ಕಿಂತ ನಾವು ಪ್ರಾಣಾಯಾಮದಲ್ಲಿ ಅದಕ್ಕೆ ಒಂದು ಒಳ್ಳೆ ಮಾಡಿದ್ರೆ ರಿಸಲ್ಟ್ ಸಿಗ್ತದೆ. ಹೌದು. ಅಂದ್ರೆ ಪೈಲ್ಸ್ ಆದಾಗ ಕೆಲವೊಬ್ಬರಿಗೆ ವಿಪರೀತ ನೋವಿರ್ತದೆ. ನೋವಿದ್ದಾಗ ಅವರಿಗೆ ವ್ಯಾಯಾಮ, ಕೆಲವೊಂದು ಆಸನಗಳು ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು. ಅವರಿಗೆ ಪ್ರಾಣಾಯಾಮ ಮಾಡಿದ್ರೆ ಉತ್ತಮ. ಪ್ರಾಣಾಯಾಮದಲ್ಲಿ ಈಗ ನಾಡಿ ಶೋಧನ ಪ್ರಾಣಾಯಾಮ ಮಾಡ್ಬೋದು. ಆಮೇಲೆ ಶೀತಕಾರಿ, ಅವೆಲ್ಲ ಬಾಡಿಗೆ ಉಷ್ಣತೆಯನ್ನ ಕಡಿಮೆ ಮಾಡ್ಲಿಕ್ಕೆ ಇರುವಂತ ಪ್ರಾಣಾಯಾಮ, ತಂಪು ಮಾಡ್ಲಿಕ್ಕೆ ಇರುವಂತ ಪ್ರಾಣಾಯಾಮ, ಅವನ್ನ ಮಾಡಬಹುದು. ಮಾಡೋದ್ರಿಂದ ಏನು ಇದಿಲ್ಲ, ಹೌದು ಮಾಡಬಹುದು. ಸರ್, ಈಗ ಪೈಲ್ಸ್ ಬಂದಾಗ ಕೆಲವೊಬ್ರು ಹೇಳ್ತಾರೆ ವ್ಯಾಯಾಮ ಅಂದ್ರೆ ಲೈಕ್ ಜಿಮ್ ವರ್ಕೌಟ್ ಎಲ್ಲ ಮಾಡ್ತಾರಲ್ವ ಸರ್, ಅವರು ಮಾಡಬಹುದಾ? ಜಿಮ್ ವರ್ಕೌಟ್ ಎಲ್ಲ ಹೆವಿ ಆದಂತ ಎಕ್ಸರ್ಸೈಸ್ ಅಥವಾ ಭಾರ ಎತ್ತೋದು ತುಂಬಾ ಜಾಸ್ತಿಯಾಗಿ ಇಂಥದೆಲ್ಲ ಮಾಡದೇ ಇದ್ರೆ ಒಳ್ಳೇದು. ಹೌದು, ತುಂಬಾ ಪೈಲ್ಸ್ ಅಲ್ಲಿ ತುಂಬಾ ಪೇನ್ ಇದ್ದಾಗ ನಾವು ವರ್ಕೌಟ್ ಸ್ವಲ್ಪ ಟೈಮ್ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ನಂತರ ಅದು ಸರಿ ಆದ್ಮೇಲೆ ಮತ್ತೆ ಅವ್ರು ಆಸ್ ಇಟ್ ಇಸ್ ಅವರ ವರ್ಕೌಟ್ ಮಾಡಬಹುದು. ಇಲ್ಲಿ ಬರೀ ಔಷಧಿಯನ್ನ ತಗೊಳ್ಳೋದು, ಲೈಕ್ ಆಯುರ್ವೇದದ ಔಷಧಿಯನ್ನ ಸೇವನೆ ಮಾಡೋದಷ್ಟೇ ಇರುತ್ತೆ. ಹೌದು, ಇಲ್ಲಿ ಈಗ ಸದ್ಯ ನಿಮಗೆ ಕೆಲವೊಂದು ಔಷಧಿಗಳು ಕೊಡ್ತೀವಿ. ಅದು ಸಮಸ್ಯೆಗೆ ತಕ್ಕಂತೆ ಆ ಔಷಧಿಗಳನ್ನ ತೆಗೆದುಕೊಂಡು ನೀವು ಅದನ್ನ ಗುಣಪಡಿಸ್ಕೊಳ್ಬೇಕಾಗ್ತದೆ. ತುಂಬಾ ಹಂತ ಜಾಸ್ತಿ ಇದ್ದಾಗ ನಾವು ಅದನ್ನ ನಿಮ್ಗೆ ಆಯುರ್ವೇದದಲ್ಲಿ ನೆಕ್ಸ್ಟ್ ಅಂತಂದ್ರೆ ಕ್ಷಾರಸೂತ್ರದ ಬಗ್ಗೆ ಮಾಡ್ಲಿಕ್ಕೆ ಸಜೆಸ್ಟ್ ಮಾಡ್ತೀವಿ. ಬಟ್ ಆದಷ್ಟು ನಿಮ್ಗೆ ಔಷಧಿಯಲ್ಲೇ ನಾವು ಗುಣಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸಾಧ್ಯವೂ ಇದೆ ಅಲ್ವಾ? ಹೌದು ಸರ್, ಈಗ ಕೊನೆಯದಾಗಿ ಜನರಿಗೆ ಏನ್ ಸಲಹೆಯನ್ನು ಕೊಡಕ್ಕೆ ಇಷ್ಟಪಡ್ತೀರಿ ನೀವು? ಜನರಿಗೆ ಅಂತ ಹೇಳಿದ್ರೆ, ಈಗ ಪೈಲ್ಸ್ ಬಗ್ಗೆ ನಿಮ್ಗೆ ಅವೇರ್ನೆಸ್ಗಾಗಿ ನಾನು ಆಗ್ಲೇ ಹೇಳಿರುವ ಹಾಗೆ ಸ್ವಲ್ಪ ನೀವು ಫುಡ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕಾಗ್ತದೆ. ಸ್ವಲ್ಪ ಫೈಬರ್ ಹೆಚ್ಚಿರುವಂತ ಆಹಾರನ ಜಾಸ್ತಿ ತಗೊಳ್ಬೇಕಾಗತ್ತೆ. ಹಸಿ ತರಕಾರಿ, ಹಣ್ಣುಗಳು, ಆಮೇಲೆ ನಿದ್ದೆನ ಕರೆಕ್ಟ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ನೀರನ್ನ ಚೆನ್ನಾಗಿ ಕುಡಿಬೇಕು. ಮಲಬದ್ಧತೆ ಆಗದಿರೋ ತರ ನೋಡ್ಕೊಳ್ಬೇಕು. ಈ ರೀತಿ ಮಾಡಿ ನಿಮಗೆ ಸಮಸ್ಯೆ ಬಂದಲ್ಲಿ ನಾನು ಕೆಲವೊಂದು ಮನೆ ಔಷಧಿಗಳನ್ನು ಸಹ ಹೇಳಿದೀನಿ. ಅದ್ರದ್ದ ನೀವು ಮನೆಯಲ್ಲಿ ಅದನ್ನ ಪ್ರಯೋಜನ ಪಡ್ಕೊಳ್ಬಹುದು. ತುಂಬಾ ತೀವ್ರವಿದ್ದಲ್ಲಿ ನಮ್ಮ ಹತ್ತಿರದ ನೀವು ಆಯುರ್ವೇದಿಕ್ ಕ್ಲಿನಿಕ್ ಗಳಿಗೆ ಭೇಟಿ ನೀಡಿ, ನಮ್ಮ ಕ್ಲಿನಿಕ್ ಭೇಟಿ ನೀಡಿ. ನಿಮಗೆ ಆಯುರ್ವೇದದಲ್ಲಿ ಪರಿಹಾರ ಔಷಧಿ ಮುಖಾಂತರ ನಾವು ಪರಿಹಾರ ಮಾಡಿಕೊಡ್ತೀವಿ, ಖಂಡಿತವಾಗಿ ಮಾಡಿಕೊಡ್ತೀವಿ. ಬಂದು ನೀವು ಅದ್ರದ ಉಪಯೋಗ ಪಡ್ಕೊಳ್ಳಿ. ಸರ್, ನಮ್ಮ ಜೊತೆ ಒಂದಷ್ಟು ಹೊತ್ತು ಮಾತಾಡಿ ಪೈಲ್ಸ್ ಕುರಿತಾದಂಥ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು ಸರ್.